ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಸಾಯಂಕಾಲ ಚಾ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ನೋಡ್ರಿ. ಇವತ್ ನಾನ್ ನಿಮಗ್ ತೋರಿಸ್ತಕ್ಕಂತದ್ದು ರಿಂಗ್ ಆನಿಯನ್ ತಂದಿ ನೋಡ್ರಿ. ಡೈಲಿ ಸಾಯಂಕಾಲಕ್ಕ ನಾಷ್ಟಾ ಮಾಡಿ ಮಾಡಿ ಏನ್ ಮಾಡ್ಬೇಕಂತ ಗೊತ್ತಾಗಲಾರ್ದಾಗ ಏನು ಟೆನ್ಷನ್ ಬೇಡ ನೋಡ್ರಿ, ಒಂದ್ ಉಳ್ಳಾಗಡ್ಡಿ ಇದ್ರ ಸಾಕು, ಈ ನಾಷ್ಟಾ ಏನೈತಲ್ಲ ನಿಮಗ ರೆಡಿ ಆಗಿ ಹೋಗ್ಬಿಡುತ್ತ. ಬರೀ ಏನೇನ್ ಬೇಕಂತ ನೋಡ್ಕೊಂಡ್ ಬರೋನು. ನಾನಿಲ್ಲಿ 2 ಉಳ್ಳಾಗಡ್ಡಿನ ತಗೊಂಡೀನಿ ನೋಡ್ರಿ, ಮೀಡಿಯಂ ಸೈಜ್ ತಗೊಂಡೀನಿ. ಮತ್ತ ಮೈದಾ ಹಿಟ್ಟು ತಗೊಂಡೀನಿ, ಕಾರ್ನ್‌ಫ್ಲೋರ್ 3 ಸ್ಪೂನು, ಬ್ರೆಡ್ ಕ್ರಮ್ಸ್ ತಗೊಂಡೀನಿ. ಸ್ವಲ್ಪ ಇದೇನೈತ್ ನೋಡ್ರಿ ಬ್ರೆಡ್ ಇರುತ್ತಲ್ಲ ಅದು ಬ್ರೆಡ್ ಪೌಡರ್, ಉಪ್ಪು, ಒಂದ್ 2 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಒಂದೇ ಒಂದ್ ಚಿಟಕಿ ಆಗೋಷ್ಟು ಸೋಡಾ ಪುಡಿನ ತಗೊಂಡೀನಿ. ಇದು ಸೋಡಾ ಪುಡಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಇವಾಗ ಉಳ್ಳಾಗಡ್ಡಿನ ನಾವು ಕಟ್ ಮಾಡ್ಕೊಳ್ಳೋಣ ನೋಡ್ರಿ. ಯಾವ ಸೈಜಿಗೆ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ತೀನಿ ನಾನು ನಿಮಗಿಲ್ಲಿ. ಮತ್ತ ಇದು ನಮಗ ಜಾಸ್ತಿ ದಪ್ಪನು ಬೇಡ, ಜಾಸ್ತಿ ಏನೈತ್ ನೋಡ್ರಿ ತಿಳುನು ಬೇಡ. ಇಲ್ಲಿ ನಾನ್ ನಿಮಗ ತೋರಿಸ್ತೀನಿ ನೋಡಿ, ಈ ಸೈಜ್ ಏನೈತ್ಲ ಪರ್ಫೆಕ್ಟ್ ಆಗಿ ಬರುತ್ತ ರಿಂಗ್ ಆನಿಯನ್‌ಗೆ. ನೋಡ್ರಿ ಈ ಸೈಜ್ ಆದ್ರೆ ಸಾಕು. ನಾನ್ ಇವಾಗ 2 ಉಳ್ಳಾಗಡ್ಡಿನ ಏನೈತ್ ನೋಡ್ರಿ ಕಟ್ ಮಾಡ್ಕೊತೀನಿ. ದಿನ ಸಾಯಂಕಾಲ ಆದ್ರ ಏನಾದ್ರೂ ಒಂದು ಟೀ ಟೈಮಿಗೆ ಬೇಕೇ ನೋಡ್ರಿ. ಈ ಮಳೆಗಾಲ ಟೈಮ್‌ನಾಗ ಹೊರಗಡೆ ಹೋಗಿ ತರ್ತೀನಿ ಅಂದ್ರು ಆಗ್ತಿರಂಗಿಲ್ಲ. ಬಟ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಾರ್ದಾಗ ಏನು ಟೆನ್ಷನ್ ಬೇಡ ನೋಡ್ರಿ. ಒಂದ್ ಉಳ್ಳಾಗಡ್ಡಿ ಇದ್ರ ಅವತ್ತಿನ ನಿಮ್ದು ಸ್ನಾಕ್ಸ್ ಏನೈತ್ ನೋಡ್ರಿ ರೆಡಿ ಆಗ್ಬಿಡತ್ತ. ಮತ್ತ ಬಾಳ ಮಾಡಾಕು ಟೈಮ್ ತಗೊಳಂಗಿಲ್ಲ. ಜಲ್ದಿನೂ ಆಗತ್ತ. ಮತ್ ಮನ್ಯಾಗ ಏನೈತ್ ನೋಡ್ರಿ ಖುಷಿಯಿಂದ ತಿಂತಾರ. ಮತ್ತ ಕೇಳಿ ಕೇಳಿ ಮಾಡಿಸ್ಕೊಂತಾರ. ಅಷ್ಟು ರುಚಿಯಾಗಿರುತ್ತಿದು. ಇವಾಗ ನೋಡ್ರಿ ನಾನು ಸಪ್ರೇಟ್ ಆಗಿ ಏನೈತಲ್ಲ ಅವನ್ನ ರಿಂಗ್‌ನ ಸಪ್ರೇಟ್ ಮಾಡ್ಕೊಳತೀನಿ ಉಳ್ಳಾಗಡ್ಡಿ ಕಟ್ ಮಾಡಿದ್ಮೇಲೆ. ಅದು ಏನ್ ಸೆಂಟರ್ ಪಾರ್ಟ್ ಐತ್ ನೋಡ್ರಿ ಅದನ್ನ ನಾವು ಮತ್ತೆ ಯಾವ್ದಾರ ಅಡ್ಗಿಗೆ ಯೂಸ್ ಮಾಡಕ್ ಆಕ್ಕಿರತ್ತ. ನಾ ಪೂರ್ತಿಯಾಗಿ ಕಟ್ ಮಾಡಿ ಇಲ್ಲಿ ನೋಡ್ರಿ ಇಷ್ಟ ಆಯ್ತು ನನ್ಗೆ 2 ಉಳ್ಳಾಗಡ್ಡಿ. ಮತ್ತ್ ಇದ್ರೊಳಗ ನೋಡ್ರಿ ಒಂದು ಬಿಳಿದೈತಿ, ಸ್ವಲ್ಪ ಒಂದ್ ಕೆಂಪು ಉಳ್ಳಾಗಡ್ಡಿ ಐತಿ. ಇವಾಗ ಒಂದು ಬೌಲ್‌ನ ತಗೊಂಡ್ಬಿಟ್ಟು ಮೈದಾ ಹಿಟ್ಟನ್ನ ಹಾಕೊಳತೀನಿ ನೋಡ್ರಿ. 1 ಕಪ್ ಮೈದಾ ಹಿಟ್ಟನ್ನ ಹಾಕೊಳತೀನಿ ನಾನು. ಒಂದು 3 ಸ್ಪೂನ್ ಅಷ್ಟು ಕಾರ್ನ್‌ಫ್ಲೋರ್ ತಗೊಂಡಿನಿ. ಹಾಕೊಂಡ್ಬಿಟ್ಟು ಇವಾಗ ನಾನು ಇದನ್ನ ಏನು ಹಾಕಿಲ್ಲ ಇದಕ್ಕ, ಹಂಗೆ ಜಸ್ಟ್ ಎರಡನ್ನೂ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಮೊದಲ್ ಒಂದ್ಸರಿ. ಪೌಡರ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದೇನ್ ಹಿಟ್ ಇರುತ್ ನೋಡ್ರಿ, ಇದು ಒಣ ಹಿಟ್ ಅಂತೀವಿ ನಾವ್ ಇದನ್ನ. ಅಂದ್ರ ಪೌಡರ್ ಇತ್ತಲ್ಲ ಅದ್ರೊಳಗನ ಈ ರೀತಿ ಏನೈತಲ್ಲ ಈ ರಿಂಗ್‌ನ ಸ್ವಲ್ಪ ಎದ್ದಿ ಎದ್ದಿ ಇಟ್ಬಿಡ್ರಿ. ಯಾಕಂದ್ರೆ ಉಳ್ಳಾಗಡ್ಡಿ ಒಳಗ್ ಏನೈತ್ ನೋಡ್ರಿ ನೀರಿನ ಅಂಶ ಇರುತ್ತ. ಅದಕ್ಕ ಈ ಹಿಟ್ ಅಂಟ್ಕೊಂತಂದ್ರ ಆಮೇಲೆ ಅದು ಕೋಟಿಂಗ್ ಚಂದ್ ಬರುತ್ತಂತೇಳಿ ಈ ರೀತಿ ಏನೈತ್ ನೋಡ್ರಿ ಹಿಟ್ಟೊಳಗ್ ಎದ್ದೆದ್ದಿ ಇಟ್ಬಿಡ್ರಿ ಸೈಡಿಗೆ. ನಾನ ಪೂರ್ತಿಯಾಗಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿನ ಸೈಡಿಗೆ ಇಟ್ಬಿಟ್ಟು ಇವಾಗ ತಣ್ಣ ನೀರ್ ತಗೊಳತೀನಿ ನೋಡ್ರಿ. ಐಸ್ ವಾಟರ್ ತಗೊಂಡಿನಿ. ಹಂಗಂತ ಪೂರ್ತಿಯಾಗಿ ಐಸ್ ಏನಿಲ್ಲ ಅದ್ರೊಳಗ, ಕೋಲ್ಡ್ ವಾಟರ್ ಅಷ್ಟೇ ಅದಾವು. ಸ್ವಲ್ಪ ತಣ್ಣೀರ್ ತಗೊಂಡ್ವಿ ಅಂದ್ರ ಆಮೇಲೆ ಅದ್ರ ಕೋಟಿಂಗ್ ಏನಿಲ್ಲ ಚಲೋ ಬರುತ್ತ ಅಂತ ಹೇಳಿ ಇದನ್ನ ಪೂರ್ತಿಯಾಗಿ ನೈಸ್ ಆಗೋವರೆಗೂ ಕಲಸ್ಕೋಬೇಕು ನೋಡ್ರಿ. ಇಲ್ಲಿ ನಿಮ್ಗ್ ಕಾಣಿಸುತ್ತಲ್ಲ ಯಾವ್ದೇ ರೀತಿ ಏನೈತಲ್ಲ ಹಿಟ್ಟೊಳಗ್ ಗಂಟ್ ಇರ್ಲಾರ್ದರ್ ತರ. ಈಗ ಉಪ್ಪು ಖಾರ ಎಲ್ಲಾನು ಏನೈತ್ ನೋಡ್ರಿ ಹಾಕೊಂಡು ಇದನ್ನು ಒಂದ್ಸರಿ ಪೂರ್ತಿಯಾಗಿ ಹಿಟ್ಟು ಜೊತೆ ಮಿಕ್ಸ್ ಆಗೋವರೆಗೂ ಏನೈತ್ ನೋಡ್ರಿ ಕಲಸ್ಕೊಂಡ್ ಬಿಡ್ರಿ. ಇಲ್ಲಿ ಕಾಣ್ಸುತ್ ನೋಡ್ರಿ ನಿಮ್ಗ ತಿಳುವಾಗೆ ಬೇಕಾಗತ್ತ. ಯಾಕಂದ್ರ ಈ ಉಳ್ಳಾಗಡ್ಡಿ ರಿಂಗ್ ಏನೈತ್ ನೋಡ್ರಿ ಬಾಳ ದಪ್ಪ ಇರಂಗಿಲ್ಲಲ್ಲ, ಹಂಗಾಗಿ ತಿಳು ಇರುತ್ತ. ಇವಾಗ ನಾನ್ ಇಲ್ಲಿ ನಿಮ್ಗೇನ್ ತೋರ್ಸಾಕತ್ತೀನಿ ನೋಡ್ರಿ ಈ ರೀತಿ ಹಿಟ್ಟೊಳಗ ಒಂದ್ಸರಿ ಈ ರಿಂಗನ್ನ ಡಿಪ್ ಮಾಡಿ ಇದ ಏನೈತ್ ನೋಡ್ರಿ ಸ್ವಲ್ಪ ಈ ರೀತಿ ಏನೈತಲ್ಲ ಕೋಟಿಂಗ್ ಮಾಡ್ಬೇಕು ಬ್ರೆಡ್ ಕ್ರಮ್ಸ್‌ಗೆ. ಇದನ್ನ ಜಾಸ್ತಿ ನೀವು ಪ್ರೆಸ್ ಮಾಡೋದು ಬೇಡ. ಬೇಕಂದ್ರೆ ಈ ರೀತಿ ಏನೈತಲ್ಲ ಒಂದ್ ಚಮಚ ತಗೊಂಡು ಮೇಲೆ ಈ ರೀತಿ ಹಾಕ್ಕೊಂಡ್ಬಿಡ್ರಿ. ಇಲ್ಲ ಅಂದ್ರ ನೀವು ಕೈಯಿಂದನೂ ಏನೈತಲ್ಲ ಸ್ವಲ್ಪ ಮೇಲ್ಗಡೆ ಉದುರ್ಸ್ಕೋಬಹುದು. ಬಟ್ ಏನೈತಲ್ಲ ಪ್ರೆಸ್ ಮಾಡೋದ್ ಬೇಡ. ಯಾಕಂದ್ರೆ ಇದು ಹಿಟ್ಟು ತಿಳು ಇರುತ್ ನೋಡ್ರಿ, ಹಂಗಾಗಿ ಪ್ರೆಸ್ ಏನ್ ಮಾಡೋದ. ನಾನ್ ನಿಮ್ಗ್ ಕೈಯಿಂದಾನೇ ಈ ರೀತಿ ತೋರಿಸ್ಬಿಡ್ತೀನಿ. ಸ್ವಲ್ಪ ಆದ್ರೆ ಅದು ಅದಾಗ ಅದೇ ಅಂಟ್ಕೋಬೇಕು. ಈ ರೀತಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ಬಿಡ್ರಿ. ನೋಡ್ರಿ ಎಷ್ಟ್ ಚಂದ ಈ ಬ್ರೆಡ್ ಕ್ರಮ್ಸ್ ಹಾಕೋಲಿಂತ್ರ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ ನೋಡ್ರಿ. ಹಂಗಾಗಿ ಇಲ್ ನೋಡ್ರಿ ನಾನು ಪೂರ್ತಿಯಾಗಿ ಏನೈತಲ್ಲ ಇವನ್ನ ರೆಡಿ ಮಾಡ್ಕೊಂಡ್ಬಿಟ್ಟೆ ಇಲ್ಲಿ ಸೈಡಿಗೆ. ಇವಾಗ ನಾವು ಫ್ರೈ ಮಾಡೋಣ. ನಾನು ಇಲ್ಲಿ ಗ್ಯಾಸ್‌ನ ಆನ್ ಮಾಡಿ ಸ್ವಲ್ಪ ಎಣ್ಣೆ ಕಾಯಕ್ ಇಟ್ಕೊಂಡಿದ್ ನೋಡ್ರಿ. ಇವಾಗ ನಾವ್ ಏನೈತಲ್ಲ ರಿಂಗ್‌ನ ಹಾಕೊಂಡ್ಬಿಡೋಣ. ಒಂದ್ ಉಳ್ಳಾಗಡ್ಡಿಯಿಂದ ಈ ರೀತಿ ಆಗತ್ತಂತಂದ್ರ ನೋಡಾಕ ಉಳ್ಳಾಗಡ್ಡಿದಂತ ಅನ್ಸೋದೇ ಇಲ್ಲ. ಬಟ್ ಒಂದೇ ಉಳ್ಳಾಗಡ್ಡಿ ಇರ್ಲಾರ್ದೇ ಇರೋ ಮನಿನೇ ಇಲ್ಲ ನೋಡ್ರಿ. ಸಾಯಂಕಾಲಕ್ ಪಟ್ನ ಏನಾದ್ರು ಮಾಡಾಕ ಗೊತ್ತಾಗ್ಲಾರ್ದಾಗ ಈ ರೀತಿ ಒಂದ್ ಉಳ್ಳಾಗಡ್ಡಿ ತಗೊಂಡ್ ಮಾಡ್ಬಿಟ್ರಿ ಅಂದ್ರ ಖುಷಿಯಿಂದ ತಿಂತಾರ್ ನೋಡ್ರಿ ಸಾಯಂಕಾಲಕ್ಕೆ. ಚಾ ಜೊತೆ ಅಂತ್ರ ಬೆಸ್ಟ್ ಆಗತ್ತ. ಇವಾಗ ಇದು ಸ್ವಲ್ಪ ಫ್ರೈ ಆಗ್ಬೇಕು. ಫ್ರೈ ಆಗಿದ್ ನಿಮ್ಗ್ ಗೊತ್ತಾಗತ್ ನೋಡ್ರಿ. ಈಗ ಇಲ್ಲಿ ಏನ್ ಕಾಣ್ಸುತ್ತ ಕೆಂಪಾದ್ರ ಸಾಕು. ಮತ್ತೆ ಫ್ರೈ ಮಾಡಾಕು ಏನೈತ್ ನೋಡ್ರಿ ಬಾಳ ಟೈಮ್ ತಗೊಳಂಗಿಲ್ಲ. ಜಲ್ದಿನ ಫ್ರೈ ಆಗ್ಬಿಡತ್ತ. ಯಾಕಂದ್ರೆ ಅದ್ರ ಲೇಯರ್ ಏನೈತ್ ನೋಡ್ರಿ ಬಾಳ ದಪ್ಪ ಇರಂಗಿಲ್ಲ. ಇವಾಗ ಇದನ್ನ ನಾವು ಒಂದ್ ಪ್ಲೇಟಿಗೆ ತಕೊಂಡ್ಬಿಡೋಣ. ಇಲ್ಲಿ ನಿಮಗ್ ಕಾಣಿಸ್ತಾವ ಅಂತೀನಿ ನೋಡ್ರಿ ಇಲ್ಲಿ. ಒಂದ್ ರೀತಿ ಏನಿದೆಯಲ್ಲ ಮಸ್ತ್ ರಿಂಗ್ ಮಸ್ತ್ ಕಾಣತಾವ್ ಕ್ರಿಸ್ಪಿಯಾಗಿ.
ನಾನಿಲ್ಲಿ ಸೆಕೆಂಡ್ ಟೈಮ್‌ನು ಏನೈತ್ ನೋಡ್ರಿ ಫ್ರೈ ಮಾಡಿ ತಕೊಂಡ್ಬಿಟ್ಟೆ. ಇದೇ ರೀತಿ ಏನೈತಲ್ಲ ಪೂರ್ತಿಯಾಗಿ ಎಷ್ಟ್ ಅದಾವ್ ನೋಡ್ರಿ ಅಷ್ಟನ್ನು ಫ್ರೈ ಮಾಡಿ ತಕೊಂಡ್ಬಿಡ್ರಿ ಒಂದ್ ಪ್ಲೇಟಿಗೆ. ಬರೀ ಇವಾಗ ನಾನು ಇದನ್ನ ಒಂದ್ ಪ್ಲೇಟಿಗೆ ತಗೊಂಡ್ ಬಂದ್ ನೋಡ್ರಿ. ಎಷ್ಟ್ ಚಂದ ಕಾಣತಾವ್ ನೋಡ್ರಿ ಇಲ್ಲಿ. ಇವು ಉಳ್ಳಾಗಡ್ಡಿ ಅಂತ ಏನಂತಿಲ್ಲ ತಿನ್ನೋವರಿಗೆ ಗೊತ್ತಾಗಂಗಿಲ್ಲ. ಸ್ವಲ್ಪ ಜಸ್ಟ್ ಗಾರ್ನಿಷಿಗೋಸ್ಕರ ಏನೈತಲ್ಲ ಒಂಚೂರ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋರಿ. ಆಮೇಲೆ ಸೈಡಿಗೆ ಏನಾದ್ರು ಬೇಕ್ ನೋಡ್ರಿ ಚಟ್ನಿ ಹಂಗಾಗಿ ನಾನಿಲ್ಲಿ ಟೊಮೆಟೊ ಕೆಚಪ್ ಮತ್ತು ಮಿಯೋನೈಸ್ ತಗೊಂಡೀನಿ. ಯಾಕಂದ್ರ ಮಕ್ಕಳಿಗೆ ಈ 2 ಏನಿದ್ರು ಸಾಕಾಗತ್ ನೋಡ್ರಿ. ಯಾವ್ದು ಚಟ್ನಿ ಬೇಕಾಗಂಗಿಲ್ಲ. ಮತ್ತ್ ಇದ್ರ ಜೊತೆ ಸ್ವಲ್ಪ ಏನಾರ ಕೊಟ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗಿ ಬರ್ತಾವಂತೇಳಿ ತಗೊಂಡೇನಿ. ನೀವ್ ಯಾವ್ದ್ ಜೊತೆ ಆದ್ರೂ ಸರ್ವ್ ಮಾಡ್ರಿ. ನಿಮಗ ಹೆಂಗ್ ಅನಿಸ್ತ್ ಅಂತ ಹೇಳ್ರಿ ಈ ಆನಿಯನ್ ರಿಂಗ್. ನಿಮಗೇನಾದ್ರೂನು ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಸಿಗೋಣ ನೆಕ್ಸ್ಟ್ ರೆಸಿಪಿ ಒಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.